ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಇಂತಹ ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸಿದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಆದರೆ ಮನುಷ್ಯನು ಆಡಂಬರದ ಜೀವನಕ್ಕಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಮರೆತು ನೆಮ್ಮದಿ ಜೀವನ ಬೇಕೆಂದು ಹುಡುಕುತ್ತಿದ್ದಾನೆ. ನೀವು ಮಾಡಿದ ಪುಣ್ಯದ ಕೆಲಸದಲ್ಲಿ ಭಗವಂತನನ್ನ ಕಾಣಬಹುದು. ಸಾಮೂಹಿಕವಾಗಿ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿದಾಗ ಯಶಸ್ಸು ಕಾಣುವುದೊಂದಿಗೆ ಈ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದಾಗ ನಿಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ವೃದ್ಧಿಸುತ್ತದೆ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಅವರು ಬೇಲೂರು ತಾಲೂಕು ಮಹಿಳಾ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಒಕ್ಕಲಿಗ ಸಂಘದಿಂದ ಪರಮಪೂಜ್ಯರಿಗೆ ಪಾದಪೂಜೆ ನೆರವೇರಿಸಿ ಗುರು ವಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಭಾರತಿ ಗೌಡ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು. तेन देवाय जनता साध्यार्षेष्टये तस्माद्जिज्ञासर्वतः संवृतं सदाज्यं यशोवृत्तम् अरण्यान् ग्राम्याश्रये ಈ ವ್ರತದಲ್ಲಿ ಪಾಲ್ಗೊಂಡಿದ್ದೀಯೋ ಒಂದಷ್ಟು ಸಮಯವಾದರೂ ಕೂಡ ನಾವು ಮನುಷ್ಯರಾಗಿ ಭಗವಂತನ ಹತ್ರ ಸಮೀಪದಲ್ಲಿ ಇಷ್ಟು ಹೊತ್ತು ಸಮಯವನ್ನು ಕಳೆದು ಕೂಡ ಭಗವಂತನ ಸಾಕ್ಷಾತ್ಕಾರ ಎಲ್ಲರಿಗೂ ಆಗಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ ಇವತ್ತನ್ನೆಲ್ಲ ಬೆಳಗ್ಗೆಯಿಂದ ಗಣಪತಿ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿ ಸತ್ಯನಾರಾಯಣ ಸ್ವಾಮಿ ಹೊತ್ತಿಗೆ ಏನೆಲ್ಲ ನಿಯಮಗಳನ್ನ ಇಟ್ಕೊಂಡು ಗಣಪತಿ ಪ್ರಾರ್ಥನೆ, ನವಗ್ರಹ ಪೂಜೆ, ಲಕ್ಷ್ಮೀ ಪ್ರತಿಷ್ಠಾಪನೆ, ಲಕ್ಷ್ಮಿಯ ಪೂಜೆ, ಅಷ್ಟೋತ್ತರ, ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರ, ಕೊನೆಯದಾಗಿ ಕಥೆಗಳನ್ನು ಕೂಡ ನೀವೆಲ್ಲ ಕೇಳಿದ್ದೀರಿ ಅಂತ ನಾನು ಕೂಡ ತಿಳ್ಕೊಂಡು ಇವತ್ತು ನಾವು ಮನಸ್ಸಿಗೆ ನೆಮ್ಮದಿ ಏನೆಲ್ಲ ಸಿಗುತ್ತೋ ಮನುಷ್ಯರಿಗೆ ಅದೆಲ್ಲ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಮನುಷ್ಯರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಒಂದಷ್ಟು ಪುಣ್ಯದ ಕೆಲಸಗಳ ಮಾಡಿದ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷ ಎಲ್ಲಿ ಸಿಗುತ್ತೋ ಅಲ್ಲಿ ಸತ್ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಅನುಕೂಲವಾದಂತಹ ವಾತಾವರಣ. ನಮ್ಮ ತಾಲೂಕಿನ ಮಹಿಳಾ ಸಂಘವರು ಸಂಘಟನೆ ಮಾಡ್ಕೊಂಡು ಕಳೆದ ವರ್ಷ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ಸಂಘಟನೆಯನ್ನು ಮಾಡಿ ಇಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಭಗವಂತನ ನಾಮ ಸ್ಮರಣೆ ಮಾಡೋದು ಇದೆಲ್ಲ ಅದೆಷ್ಟು